ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ರಿಟರ್ನ್ ಗಿಫ್ಟ್ ಆರ್ಟನ್ನು ಹೇಗೆ ಮಾಡೋದು, ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಹಣವನ್ನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಮೇಲೆ ಈ ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ವ್ಯೂವರ್ಸ್ಗಳಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತೀನಿ. ಸಾಕಷ್ಟು ಜನ ಮೇಡಮ್ ನಮಗೆ ಈ ಆರ್ಟ್ ಹೇಳ್ಕೊಡಿ, ಆ ಆರ್ಟ್ ಹೇಳ್ಕೊಡಿ ಅಂತ ನೀವು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏಕೆಂದರೆ ಹಬ್ಬದ ದಿನ ಹತ್ರ ಬರೋದ್ರಿಂದ ನನಗೆ ಈಗ ಆಗಲೇ ಸಾಕಷ್ಟು ಆರ್ಡರ್ಸ್ ಇದೆ. ಹಾಗಾಗಿ ಸಾರಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಮುಂದಿನ ದಿನಗಳಲ್ಲಿ ನೀವು ಏನೆಲ್ಲ ಕೇಳಿದ್ರೋ ಆ ಎಲ್ಲ ಆರ್ಟ್ಗಳನ್ನು ಕೂಡ ನಾನು ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಓಕೆ, ಹಾಗೇನಾದರೂ ಬೇಕಾದಲ್ಲಿ ನನ್ನ ಇನ್ಸ್ಟಾಗೆ ಹಾಗೇನೆ ನನ್ನ ಯೂಟ್ಯೂಬ್ಗೂ ನೀವು DM ಮಾಡ್ಬೋದು. ಓಕೆನಾ? ಮೊದಲು ನಾವು ಒಂದು ಇನ್ವಿಟೇಷನ್ ಕಾರ್ಡ್ ಮೇಲೆ ಡ್ರಾಯಿಂಗನ್ನು ಹಾಕ್ಕೊಳ್ಬೇಕು. ಅಂದರೆ ಕಾಸು ಅಂಟಿಸೋದ್ರಿಂದ ಅಲ್ಲಿ ನಾನು ಒಂದು ಸ್ಕೆಚ್ ಹಾಕ್ಕೊಂಡಿದ್ದೀನಿ. ಈ OHP ಶೀಟ್ ಏನಿದೆಯಲ್ಲ, ಇದು ತುಂಬ ತೆಳುವಾಗಿರುತ್ತೆ. ಒಂದು ಪ್ಯಾಡ್ ಮೇಲೆ ಒಂದು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಹಾಗೆಯೇ OHP ಶೀಟನ್ನು, ಅಂದರೆ OHP ಶೀಟ್ ಮೇಲೇ ಡೈರೆಕ್ಟಾಗಿ ನಾವು ಡ್ರಾಯಿಂಗ್ ಮಾಡೋಕ್ಕಾಗೋದಿಲ್ಲಲ್ಲ. ಸೊ ಹಾಗಾಗಿ ಒಂದು ಇನ್ವಿಟೇಷನ್ ಕಾರ್ಡ್ ಮೇಲೆ ಫಸ್ಟ್ ರಫ್ ಸ್ಕೆಚ್ ಹಾಕ್ಕೊಂಡು ಆಮೇಲೆ OHP ಶೀಟನ್ನು ಅದರ ಮೇಲೆ ನಾನು ಇಟ್ಕೊಂಡಿದ್ದೀನಿ. ಈಗ ಈ ಕಾಸುಗಳನ್ನು ಅದರ ಮೇಲೆ ಅಂಟಿಸ್ಬೇಕಲ್ಲ. ಸೊ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಈ B7000 ಗಮ್ಮಿಂದ ನಾವೀಗ ಔಟರ್ ಲೈನಿಗೆ ಅಷ್ಟೇ ಕಾಸನ್ನು ಅಂಟಿಸ್ಕೋಬೇಕು. ಈಗ ನಾನು ನೋಡಿ ಇಲ್ಲಿ ನೀಟಾಗಿ ಗಮ್ಮನ್ನು ಹಚ್ಕೊಂಡು ಔಟರ್ ಲೈನ್ಗೆ ಅಷ್ಟೇ ಹಚ್ಕೋಬೇಕು. ಯಾಕೆಂದರೆ ಅಲ್ಲಿ ಕಾಸು ಬರುತ್ತೆ. ಸೊ ಹಾಗಾಗಿ ಈಗ ನೋಡಿ ಕಾಣಿಸ್ತಾ ಇದ್ದಲ್ಲ, ಇದು ಟ್ರಾನ್ಸ್ಪರೆಂಟ್ ಗಮ್. ಇದು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಈ ಕಾಸುಗಳನ್ನು ಫಸ್ಟ್ ಸೆಟ್ ಮಾಡಿ ನೋಡ್ಕೋಬೇಕು. ಅಂದರೆ ಒಂದರ ಮೇಲೆ ಒಂದು ಇಡೋದಾ ಅಥವಾ ಅಂದರೆ ಈ ಏನು ಹೋಲ್ ಇದೆಯಲ್ಲ ಅದು ಮುಂಭಾಗಕ್ಕೆ ಬರಬೇಕು. ಒಂದರ ಮೇಲೆ ಒಂದು ಇಟ್ಕೊಳ್ಳೋದು ಅಥವಾ ಪಕ್ಕಕ್ಕೆ ಇಟ್ಕೊಳ್ಳೋದು ಅದನ್ನು ನಾವು ಹಚ್ಚಿ ಒಂದು ಸಲ ನೋಡ್ಕೋಬೇಕು. OHP ಶೀಟ್ ಹಾಗೆಯೇ B7000 ಗಮ್. ಈಗ ನೋಡಿ ಒಂದರ ಪಕ್ಕಕ್ಕೆ ಒಂದು ಇಟ್ಕೊಂಡಿದ್ದೀನಿ. ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಈಗ ಸ್ವಲ್ಪ ಸರಿಸ್ಕೊಂಡು ಒಂದರ ಮೇಲೆ ಒಂದು ಇಟ್ಕೊಳ್ತಾ ಹೋಗ್ತೀನಿ. ಈಗ ಸ್ವಲ್ಪ ಸರಿಸ್ಕೊಳ್ತಾ ಹೋಗ್ತೀನಿ. ಒಂದರ ಮೇಲೆ ಒಂದು ಇಟ್ಟರೆ ಚೆನ್ನಾಗಿ ಕಾಣಿಸೋದು ಕಾಸು ಅಲ್ವಾ. ಈಗ ಒಂದರ ಮೇಲೆ ಒಂದನ್ನು ಇಟ್ಕೊಂಡ್ಬಿಟ್ಟು ಸುತ್ತಲೂ ಹಚ್ಕೊಳ್ತೀನಿ. ಈಗ ನೋಡಿ ಇದ್ರ ಸುತ್ತಲೂ ಹಚ್ಕೋಬೇಕು. ಈಗ ನೋಡಿ ಸುತ್ತಲೂ ಹಚ್ಕೊಂಡಾಯ್ತಲ್ವ. ಆದಷ್ಟು ಸ್ವಲ್ಪ ಒಳಮುಖಕ್ಕೆ ಹಚ್ಕೊಂಡಿದ್ದೀನಿ ನಾನು. ಮಧ್ಯದಲ್ಲಿ ತಿಲ್ಕ ಬರುತ್ತೆ. ಆ ತಿಲ್ಕ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರೀತಿ ನಿಮಗೆ ಸ್ಟ್ರಿಪ್ಸ್ ಅಂದರೆ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಅಂತೇಳಿ ಸಿಗತ್ತೆ. ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಇದು ಬ್ಯೂಟಿಷಿಯನ್ ಎಲ್ಲ ಯೂಸ್ ಮಾಡುವಂತಹ ಸ್ಟ್ರಿಪ್ಸ್. ಇದು ಪ್ಯಾಕೆಟಲ್ಲಿ ಬರುತ್ತೆ, ಪ್ಯಾಕೆಟೇ ತಗೊಳ್ಳಿ. ಈ ರೀತಿ ಕಾರ್ಡಲ್ಲಿ ತಿಲ್ಕ ಶೇಪನ್ನು ಬರ್ಕೊಂಡ್ಬಿಟ್ಟು ಆಮೇಲೆ ನೋಡ್ಕೋಬೇಕು. ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಈ ರೀತಿ ರೆಡ್ ವೆಲ್ವೆಟ್ ಕ್ಲಾತನ್ನು ತಗೊಳ್ಳಿ. ಫೋಟೋ ಫ್ರೇಮ್ ರೆಡ್ ವೆಲ್ವೆಟ್ ಕ್ಲಾತ್. ಇದು ಮೀಶೋದಲ್ಲಿ ಸಿಗತ್ತೆ. ಪೂಜಾ ಮ್ಯಾಟ್ ಅಂತ ನೀವು ಟೈಪ್ ಮಾಡಿದರೆ ಇದು ಸಿಗತ್ತೆ ನಿಮಗೆ. ಈ ಮ್ಯಾಟ್ ಇದನ್ನೇ ಯೂಸ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ರೆಡ್ ವೆಲ್ವೆಟ್ ಕ್ಲಾತ್ ಹಾಕಿದ್ರೆ ಅಷ್ಟು ಸ್ಟಿಫ್ ಆಗಿರಲ್ಲ ಅಂತ ಇದನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ SR ಗಮ್ ಅಂದರೆ ಹೀಟೆಕ್ಸ್ ಗಮ್ಮನ್ನು, ಫೆವಿಕಾಲ್ ಹೀಟೆಕ್ಸ್ ಗಮ್ಮನ್ನು ಈ ಸ್ಟ್ರಿಪ್ಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು. ನಾನು ಜಾಸ್ತಿ ಯೂಸ್ ಮಾಡೋ ಗಮ್ ಅದೇನೇ. ಈಗ ನೋಡಿ ಎಲ್ಲ ಸ್ಟಿಕ್ ಆಯಿತು, ಟೈಟಾಗಿ ಸ್ಟಿಕ್ ಆಗುತ್ತೆ. ಸ್ವಲ್ಪನೇ ಹಚ್ಕೊಳ್ಳಿ, ಮತ್ತು ಜಾಸ್ತಿನೂ ಹಚ್ಕೋಬೇಡಿ.
ಈಗ ಸ್ಟ್ರಿಪ್ಸನ್ನು ಕಟ್ ಮಾಡ್ಕೊಳ್ಳಿ. ಅಂದರೆ ಈಸಿಯಾಗಿ ತಿಲ್ಕನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ಟ್ರಿಪ್ಸಲ್ಲಿ ಒಂದು 5-6 ತಿಲ್ಕ ಮಾಡ್ಕೋಬೋದು. ರೌಂಡ್ ಶೇಪ್ ಆದರೂ ಮಾಡ್ಕೊಳ್ಳಿ. ಈ ಹೊಸ್ಲಿಗೆಲ್ಲ ಹಚ್ತಾರೆ ನೋಡಿ, ತಿಲ್ಕ ಮಾಡಿ, ಅದೊಂದು ಆರ್ಟ್ ಇದೆ ಅಲ್ವಾ, ಆವಾಗ ಈಸಿ ಆಗುತ್ತೆ. ಈ ಥರ ಸ್ಟ್ರಿಪ್ಸಿಗೆ ಹಚ್ಕೊಂಡು ಕಟ್ಟಿಂಗ್ ಮಾಡಿಬಿಟ್ರೆ ಆಯಿತು. ಹಿಂದ್ಗಡೆ ನೀವು ಡಬಲ್ ಸೈಡೆಡ್ ಗಮ್ ಟೇಪ್ ಹಚ್ಚಿಬಿಟ್ರೆ ಅದನ್ನು ಹೊಸ್ಲಿಗೆ ಹಾಗೆ ತೆಂಗಿನಕಾಯಿಗೆಲ್ಲ ಅಂಟಿಸ್ಕೊಳ್ಬೋದು. ಅದು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ಪೆನ್ನಿಂದ ನಾನು ಜಸ್ಟ್ ಡಾಟ್ ಹಾಕ್ಕೊಂಡು ಇದನ್ನು ಔಟರ್ ಲೈನ್ ಡಾಟ್ ಅಷ್ಟೇ ಹಾಕ್ಕೊಳ್ಳಿ ಸಾಕು, ತುಂಬಾ ಬರ್ಕೊಳ್ಬೇಡಿ. ಡಾಟ್ ಹಾಕ್ಕೊಂಡು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ನೀವು ಈಸಿ ಮೆಥಡನ್ನು ಫಾಲೋ ಮಾಡಿದರೆ ನಿಮಗೆ ಆರ್ಟ್ ವರ್ಕ್ ಬೇಗನೆ ಆಗುತ್ತೆ. ಈಗ ನೋಡಿ, ಇದು ರೆಡಿ ಆಯ್ತಲ್ವಾ, ತಿಲ್ಕ ರೆಡಿ ಆಯ್ತಲ್ವಾ. ಈಗ ಇದಕ್ಕೆ ಬಾಲ್ ಚೈನ್ ಬೇಕಾದರೂ ಹಾಕ್ಕೊಳ್ಳಿ, ಹರಳಿನ ಚೈನ್ ಬೇಕಾದರೂ ಹಾಕ್ಕೊಳ್ಳಿ, ಮುತ್ತಿನ ಚೈನ್ ಬೇಕಾದರೂ ಹಾಕ್ಕೊಳ್ಳಿ, ಮತ್ತು ಬೇಕಾದಷ್ಟು ಈಗ ಕುಂದನ್ ಸಲ ಬಂದಿದೆ ಬಿಡಿ, ಗ್ರ್ಯಾಂಡ್ ಲುಕ್ ಕುಂದನ್ ಸಲ ಬಂದಿದೆ. ಯಾವ್ದು ಬೇಕಾದರೂ ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಿದ್ರೂ ಹಾಕ್ಕೊಳ್ಳಿ. ನಾನು ಆದಷ್ಟು ಕಡಿಮೆ ಬಜೆಟ್ ಇರುವಂತಹ ಐಟಮ್ಸ್ಗಳನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ರಿಟರ್ನ್ ಗಿಫ್ಟ್ ಮಾಡೋವಾಗ ನಿಮಗೆ ನಾನು ಹೇಳಿದ್ದೀನಿ, ಆದಷ್ಟು ಕಡಿಮೆ ಬಜೆಟ್ ಹಾಗೆ ಕ್ವಾಲಿಟಿ ಇರುವಂಥ ಐಟಮ್ಸ್ಗಳನ್ನು ಹಾಕಿ ಅಂತ. ಈಗ ನಾನು ಸೆಂಟರ್ಗೆ ಒಂದು ಗೋಲ್ಡ್ ಬಾಲ್ ಚೈನನ್ನು ಸೆಲೆಕ್ಟ್ ಮಾಡಿಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ. ಮತ್ತು ಸೈಡಿಗೆ ಈ B7000 ಗಮ್ಮನ್ನು ಹಚ್ಚಿಬಿಟ್ಟು ಫೆವಿಕಾಲ್ ಇದನ್ನೆಲ್ಲ ಹಚ್ಚಿಬಿಡಿ. ಬೇಗನೆ ನಿಮಗೆ ಕ್ವಿಕ್ಕಾಗಿ ಅದು ಆ್ಯಕ್ಟ್ ಆಗೋದಿಲ್ಲ. ಸುಮ್ಮನೆ ತೋರಿಸ್ತಾರಷ್ಟೇ, ಫೆವಿಕಾಲ್ ಹಚ್ಕೊಂಡ್ರೆ ಅದು ಬೇಗ ನಿಮ್ಗೆ ವರ್ಕ್ ಮುಗಿಯೋದಿಲ್ಲ. ಇದನ್ನು ಹಚ್ಕೊಳ್ಳಿ, B7000 ಹಚ್ಕೊಳ್ಳಿ, ಬೇಗ ವರ್ಕ್ ಮುಗಿಯುತ್ತೆ. ಆಮೇಲೆ ಇದಕ್ಕೆ ಔಟರ್ ಲೈನ್ ಆಗಿ ಈ ಬಾಲ್ ಚೈನನ್ನು ನಾನು ಹಚ್ಕೊಳ್ತೀನಿ. ಸುತ್ತಲೂ ಹಚ್ಕೊಂಡಾದ್ಮೇಲೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಚೈನನ್ನು. ಈಗ ರೆಡಿ ಆಯಿತು ನೋಡಿ. ಇದನ್ನು ಆರ್ಲಿಕ್ಕೆ ಬಿಡಬೇಕೀಗ, ಗಮ್ ಇರುತ್ತಲ್ವ, ಸೊ ಹಾಗಾಗಿ ಕೈಗೆಲ್ಲ ಹತ್ಕೊಳ್ಳುತ್ತೆ ಅಂತ ಆರ್ಲಿಕ್ಕೆ ಬಿಟ್ಕೊಳ್ಬೇಕು. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಇದು ಏನು ಸ್ಟಿಕ್ ಆಯ್ತು, ಈಗ ಗಮ್ಮೆಲ್ಲ ಈಗ ಸೆಟ್ಟಿಂಗ್ ಆಯಿತು ನೋಡಿ. ಈಗ ನೋಡಿ ನೀಟ್ ಆಯ್ತಲ್ವಾ. ಗಮ್ ಸೆಟ್ಟಿಂಗ್ ಆಗಬೇಕು, ಅದಕ್ಕೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ, ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಈಗ ನೋಡಿ ಆ ಒಳಗಡೆ ಪಾರ್ಟಿಗೆ ನಾನು ಈ ಹರಳಿನ ಚೈನನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಅಂಟಿಸ್ಕೊಳ್ತೀನಿ. ಇದೇ B7000 ಗಮ್ಮಿಂದ ನಾನು ಸೈಡ್ ಅಂದರೆ ಒಳಗಡೆಗೆ. ಮುಂದೆ ನೀವು ಬೇಕಾದ ಹರಳುಗಳೆಲ್ಲ ಬರ್ತಾಯಿದೆ, ಈಗ ಡೆಕೋರೇಟಿವ್ ಇಯರಿಂಗ್ಸ್ ಹರಳುಗಳೆಲ್ಲ ಬರ್ತಾಯಿದೆ, ಅದನ್ನು ಬೇಕಾದರೂ ಹಚ್ಕೊಳ್ಳಿ. 2 ಲೈನ್ ಬೇಕಿದ್ರೆ ಹರಳು ಹಚ್ಕೊಳ್ಳಿ, ಬೇಕಾದಂಗೆ ನೀವು ಡೆಕೋರೇಷನ್ ಮಾಡ್ಬೋದು. ಬಟ್ ನಿಮ್ಮ ಬಜೆಟ್ ಕಡೆಗೆ ನಿಮಗೆ ಗಮನ ಇರಲಿ. ಆದಷ್ಟು ಹೇಳಿದ್ನಲ್ಲ, ಕಡಿಮೆ ಖರ್ಚನ್ನು ಮಾಡಿಬಿಟ್ಟು ಒಂದು ಆರ್ಟನ್ನು ರೆಡಿ ಮಾಡಿ. ಓಕೆ, ಅದು ಚೆನ್ನಾಗೂ ಇರಬೇಕು, ನೋಡಲಿಕ್ಕೂ ಚೆನ್ನಾಗಿರಬೇಕು, ತುಂಬ ಕಳಪೆನೂ ಕೊಡಬೇಡಿ. ಆರ್ಟ್ ಕಡೆಗೂ ಸ್ವಲ್ಪ ಗಮನ ಕೊಡಬೇಕಲ್ವ, ಹಾಗೆ ಫಿನಿಶಿಂಗ್ ಕಡೆಗೂ ಕೂಡ ಗಮನ ಕೊಡಬೇಕಲ್ವ. ಈಗ ಆಯಿತು, ಇದೆಲ್ಲ ಔಟರ್ ಲೈನ್ ಒಳಗಡೆ ಹಚ್ಕೊಳ್ತಾ ಇದ್ದೀನಿ. ಕಾಸಿನ ಪಕ್ಕಕ್ಕೆ ಔಟರ್ ಲೈನಾಗಿ ಹಚ್ಕೊಳ್ತಾ ಇದ್ದೀನಿ. 2 ಲೈನ್ ಬೇಕಿದ್ರೂ ಹಾಕ್ಕೊಳ್ಳಿ, 3 ಲೈನ್ ಬೇಕಿದ್ರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಕೆಲವ್ರು ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಕೇಳಿದಾಗ ಆವಾಗ ನೀವು ಗ್ರ್ಯಾಂಡಾಗಿ ಮಾಡಿಕೊಡಿ, ಆವಾಗ ಹರಳು ಮುತ್ತು ಎಲ್ಲ ಹಾಕ್ಬಿಟ್ಟು ಮಾಡಿಕೊಡಿ. ಈಗ ಆಯ್ತಲ್ವಾ. ಈಗ ಚೈನು ಕಟ್ ಮಾಡಿ ತಕ್ಕೊಂಡ್ಬಿಡ್ತೀನಿ. ಎಕ್ಸ್ಟ್ರಾ ಚೈನ್ ಬಂದಿದ್ದರೆ ಅದನ್ನು ಕಟ್ ಮಾಡಿ ತಕ್ಕೊಂಡ್ಬಿಡ್ತೀನಿ. ಈಗ ನೋಡಿ ರೆಡಿಯಾಗಿದೆ ನೋಡಿ, ಆಯಿತು. ಈಗ ಅದು ಸೆಟ್ ಆಗಲಿ ಗಮ್ಮು. ಈಗ ಈ ಸೈಡಲ್ಲಿ ಅಂದರೆ ಈ ಹೋಲ್ಸ್ ಎಲ್ಲ ಕಾಣಿಸ್ಬಾರ್ದಲ್ಲ, ಅದಕ್ಕೆ ನಾನು ಆಫ್ ಗೋಲ್ಡ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು ನೋಡಿ, ಆಫ್ ಗೋಲ್ಡ್ ಬೀಡ್ಸ್. ಸ್ಮಾಲ್ ಸೈಜ್ ತೊಗೊಳ್ಳಿ, ತುಂಬ ದೊಡ್ಡ ತೊಗೊಳ್ಬೇಡಿ, ಆಡಾಗಿ ಕಾಣಿಸುತ್ತೆ. ಚಿಕ್ಕ ಸೈಜ್ ತೊಗೊಳ್ಳಿ. ಹರಳಿನ ಇದನ್ನು ತೊಗೊಳ್ಳಿ, ಬೇಕಿದ್ರೆ ಹರಳಿನ ಕುಂದನ್ಸನ್ನು ತೊಗೊಳ್ಳಿ, ಅದು ಕೂಡ ಗೆಟ್ಟಪ್ಪ ಕಾಣಿಸುತ್ತೆ. ಸೊ ನಾನೀಗ ಸಿಂಪಲಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಏಕೆಂದರೆ ರಿಟರ್ನ್ ಗಿಫ್ಟ್ ಆಗಿರೋದ್ರಿಂದ. ನಿಮಗೆ ಮಾಡ್ಕೊಳ್ಳೋದಾದರೆ ನೀವು ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು. ನೀವು ಬಾಗಿಲಿಗೆ ಬೇಕಿದ್ರೂ ಹಾಕ್ಕೊಳ್ಳಿ, ನೀವು ರಂಗೋಲಿ ಆಗಬೇಕಾದ್ರೂ ಕ್ರಿಯೇಟಿವ್ ಮಾಡ್ಕೊಳ್ಳಿ. ಮುಂದೆ ನಾನು ತೋರಿಸ್ತೀನಿ ರಂಗೋಲಿಗೆ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ.
ಒಂದು ಬೇಸ್ ಮೇಲೆ ಇಟ್ಬಿಟ್ಟು ಅದ್ರ ಸುತ್ತಲೂ ಹೂ ಹಾಕ್ಬಿಟ್ಟು ಈಗ ನೋಡಿ ಈಗ ರೆಡಿ ಆಯ್ತಲ್ವಾ. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟೇ ಮಾಡಿದ್ರೂ ಕೂಡ ಎಷ್ಟು ನೀಟ್ ಆ್ಯಂಡ್ ಗ್ರ್ಯಾಂಡಾಗಿ ಬಂದಿದೆ ಅಲ್ವಾ. ಈಗ ಮಧ್ಯದಲ್ಲಿ ತಿಲ್ಕ ಮಾಡಬೇಕು, ತಿಲ್ಕ ಹಚ್ಚಬೇಕು, ತೋರಿಸ್ತೀನಿ ಅದನ್ನು ಕೂಡ. ಈಗೆಲ್ಲ ಇದು ಡ್ರೈ ಆದಮೇಲೆ ಈಗ ತಿಲ್ಕನ ಅಲ್ಲಿ ನನ್ನ ಗಮ್ಮೆಲ್ಲ ಡ್ರೈ ಆಗಲಿ ಅಂತ ಎತ್ತಿಟ್ಕೊಂಡಿದ್ನಲ್ಲ, ಸೊ ಈಗ ಸೆಂಟರ್ಗೆ ಈ ತಿಲ್ಕನ ನಾನು ಈ B7000 ಗಮ್ಮಿಂದ ಹಚ್ಕೊಳ್ತೀನಿ. ಈಗ ಎಲ್ಲ ಕಡೆಗೂ ಗಮ್ಮನ್ನು ಹಚ್ಕೋಬೇಕು, ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ತುಂಬಾ ರಾಡಿ ಆಗೋಗಿ ಹಚ್ಕೋಬೇಡಿ. ಗಮ್ ಹಾಕ್ಕೋಬೇಕಾದ್ರೆ ಸ್ವಲ್ಪ, ಏಕೆಂದರೆ ಆರ್ಟ್ ಲುಕ್ಕೇ ಹೋಗ್ಬಿಡುತ್ತೆ. ತುಂಬ ಗಮ್ ಹಾಕ್ಬಿಟ್ರೆ ಅಂತೂ ಇದು ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಈ B7000 ಗಮ್ಮು ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿನೇ ಹಚ್ಕೊಳ್ಳಿ ಮಾಡೋವಾಗ, ಆರ್ಟ್ ವರ್ಕ್ ಮಾಡೋವಾಗ ನೋಡಿನೇ ಹಚ್ಕೊಳ್ಳಿ. ಈಗ ತಿಲ್ಕನ ಇಟ್ಕೊಂಡಾಯಿತು, ಅಲ್ಲೆಲ್ಲ ಜಸ್ಟ್ ಒತ್ಕೊಳ್ತೀನಿ. ತುಂಬಾ ಒತ್ತಬೇಡಿ, ಯಾಕೆಂದರೆ ಗಮ್ಮು ಸ್ಪ್ರೆಡ್ ಆಗತ್ತೆ. ಸೊ ಹಾಗಾಗಿ ಈಗ ನೋಡಿ ಅದು ಸ್ವಲ್ಪ ಅಲ್ಲೇ ಸ್ಟಿಕ್ ಆಗಲಿ. ಓಕೆ, ಈಗ ರೆಡಿ ಆಯಿತು. ಸ್ವಲ್ಪ ಸೆಟ್ಟಿಂಗ್ ಆಯ್ತಿದು. ಗಮ್ಮೆಲ್ಲ ಸೆಟ್ಟಿಂಗ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಪೂರ್ತಿ ಡ್ರೈ ಆಗಿ ಆದಮೇಲೆ ಬ್ಯಾಕ್ ಸೈಡ್ ನಾವು ಈ ಬ್ಯಾಕ್ ಸೈಡಲ್ಲಿ ನಿಮಗೆ ಬೇಕಾದರೆ ಮಾತ್ರ ನೀವು ಈ ಕ್ಲಾತನ್ನು ಹಚ್ಕೊಳ್ಳಿ. ಅಂದರೆ ಈಗ ನಾನು ಸೇಫ್ಟಿಗೆ ಅಂದರೆ ಈ ಸ್ವಲ್ಪ ಸ್ಟಿಫಾಗಿ ಬರಲಿ ಅಂತ ಅಷ್ಟೇ ಹಚ್ಕೊಳ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ಹಚ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾನು ಜಸ್ಟ್ ಹಿಂಗೆ ಸ್ಟಿಫ್ ಇರಲಿ ಸ್ವಲ್ಪ, ಅದಕ್ಕೆ ಬೆಲ್ಸ್ ಹಾಕೋಣ ಅಂತ ಇದ್ದೀನಿ. ಅಂದರೆ ಈ ಬ್ಲೌಸ್ ಡೆಕೋರೇಷನ್ಗೆ ನಾವು ಆ ಬೆಲ್ಸ್ ಸಿಗುತ್ತೆ, ಡೆಕೋರೇಟಿವ್ ಬೆಲ್ಸ್ ಸಿಗುತ್ತೆ. ಒಂದು ನಿಮಿಷ ಇದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ. ಕಟ್ ಮಾಡಿ ಇಟ್ಟು ನೋಡ್ಕೊಳ್ಳಿ. ಇದು ನೀವು ಸ್ಟ್ರಿಪ್ಸಿಗೋಸ್ಕರ ಒಂದು ನಾನು ಕಟ್ ಮಾಡ್ಕೊಂಡಿರೋದು, ಈ ಥರ ಸ್ಟ್ರಿಪ್ಸಿಗೆ. ಓಕೆನಾ. ಇದು ಸ್ಟ್ರಿಪ್ಸ್ ಹಾಕಿದರೆ ಇದು ಸ್ವಲ್ಪ ಸ್ಟಿಫಾಗಿರಲಿ ಅಂತ ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು. ಇದು ಹಾಕ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ, ಹಾಕ್ಕೊಳ್ದೇ ಇದ್ರೂ ಕೂಡ ನಡೆಯುತ್ತೆ. ನಾನು ಜಸ್ಟ್ ಒಂದು ಲಡ್ಕನ್ ಅಂದರೆ ಬ್ಲೌಸಿಗೆ ಹಾಕುವಂಥ ಗ್ರ್ಯಾಂಡ್ ಲಡ್ಕನ್ ಆ ವೆಯ್ಟ್ ತಡೆಯುತ್ತೋ ಇಲ್ವೋ ಅನ್ನೋ ಇದಕ್ಕಷ್ಟೇ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇರೋದು. ನೀವು ಹಾಕದೇ ಇದ್ರೂ ನಡೆಯುತ್ತೆ. ಅದು ನಿಮ್ಗೆ ಮಾಡೋವಾಗ ಒಂದು ಐಡಿಯಾ ಬರುತ್ತೆ. ಈಗ ಜಸ್ಟ್ ಆದರೂ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕೆಲವೊಂದೊಂದು ಸಲ ಅದು ವೆಯ್ಟಿಗೋಸ್ಕರನೂ ನಾವು ಹಾಕಬೇಕಾಗತ್ತೆ. ಈಗ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಅದಕ್ಕೆ ಸೈಡಿಗೆ, ಆ್ಯಕ್ಚುಲಿ ಇದು ಫುಲ್ ಆರ್ಟಲ್ಲಿ ಆದಮೇಲೆ ನನಗೆ ಅನ್ನಿಸ್ತು ಇದು ಅವಶ್ಯಕತೆ ಇರಲಿಲ್ಲ ಅಂತ. ಬಟ್ ಆದರೂ ನಾನು ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿ. ಇದು ಕೂಡ ಏನು ಹಾಕ್ಕೊಳ್ತಿರೋ ಬಿಡ್ತಿರೋ ಅಂತ ಅದನ್ನು ನಿಮ್ಮ ಚಾಯ್ಸಿಗೆ ಬಿಟ್ಟಿದೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದೇನು ಬೇಕಾಗಿಲ್ಲ. ಯಾಕೆಂದರೆ ಇದರ ಮೇಲೆ ಮತ್ತೆ ನಾನು OHP ಶೀಟನ್ನು ಹಚ್ಕೊಳ್ತೀನಿ ನೆಕ್ಸ್ಟ್, ನೋಡಿ ಗೊತ್ತಾಗುತ್ತೆ. ಈಗ ಇದು ಸುಮ್ಮನೆ ಹಚ್ಕೊಂಡೆ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ನನಗೆ. ಇದಾಯಿತು. ಸ್ವಲ್ಪ ಗಮ್ಮನ್ನು ಹಚ್ಕೊಂಡು ಸ್ವಲ್ಪನೇ ಹಚ್ಕೊಳ್ಳಿ, ತುಂಬ ರೆಡಿ ಮಾಡ್ಕೋಬೇಡಿ, ಆರ್ಟ್ ಹಾಳಾಗತ್ತೆ. ಇದಾದಮೇಲೆ ಜಸ್ಟ್ ಈಗ ನೀಟಾಗಿ ತಕ್ಕೊಂಡು ಅದರ ಮೇಲೇ ಹಚ್ಕೊಳ್ಳೋದು. ಹೀಗೆ ನೀಟಾಗಿ ಹಚ್ಕೊಂಡು ಈ ರೀತಿ ಪುಟಾಣಿ ನೀವು ಪೀಸಸ್ ಮಾಡಿಕೊಂಡು ಅದನ್ನು ರಂಗೋಲಿಯಾಗಿ ನೀವು ಡೆಕೋರೇಷನ್ ಮಾಡಿ ನಿಮ್ಮ ಮನೆ ದೇವ್ರ ಕೋಣೆಯಲ್ಲಿ ಇಡಿ ಅಥವಾ ಗಾರ್ಡನಲ್ಲಿ ಇಡಿ, ತುಳಸಿ ಮುಂದಿಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಗೊತ್ತಾ. ನಾನು ಆಮೇಲೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ಆಯಿತು, ಎರಡು ಸೈಡು ಹಚ್ಕೊಂಡಾಯಿತು. ಈಗ ಇದಕ್ಕೆ ಒಂದು ಹ್ಯಾಂಗಿಂಗ್ಸ್ ರೆಡಿ ಮಾಡ್ಕೊಳ್ತೀನಿ. ಅಂದರೆ ನಾನು ಹೇಳಿದ್ದೆ ಒಂದು ಲಡ್ಕನ್ನ ಬೆಲ್ಸ್ ಲಡ್ಕನ್ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಬ್ಯಾಕ್ ಸೈಡ್ ಹಚ್ಲಿಕ್ಕೆ ಸುಮ್ಮನೆ ಒಂದು ಶೋ ಆಗಿರಲಿ ಅಂತೇಳಿ ಅಷ್ಟೇ. ಎಷ್ಟರೊಳಗಿದೆ ಡ್ರೈ ಆಗಲಿ. ಈಗ ಅದು ಲಡ್ಕನ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದೆಲ್ಲ ಬ್ಲೌಸ್ಗಳಿಗೆ ಹಾಕುವಂಥ ಲಡ್ಕನ್. ಇದು ಗ್ರ್ಯಾಂಡಾಗಿ ಕಾಣಿಸುತ್ತಿದ್ದು, ಇದು ತುಂಬ ಚೆನ್ನಾಗಿದೆ ಅಂತ ನಾನು ಇದೊಂದು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕ್ಯಾಪ್, ಗೋಲ್ಡ್ ಕ್ಯಾಪ್, ಹಾಗೆಯೇ ಒಂದು ಮಣಿ ತೊಗೊಂಡಿದ್ದೀನಿ. 2 ಬೇಕಿದ್ರೆ ಮಣಿ ಹಾಕ್ಕೊಳ್ಳಿ, 4 ಬೇಕಿದ್ರೂ ಹಾಕ್ಕೊಳ್ಳಿ, 1 ಬೇಕಿದ್ರೂ ಹಾಕ್ಕೊಳ್ಳಿ. ಅದು ನಿಮ್ಮ ಇಷ್ಟ, ನಿಮ್ಮ ಬಜೆಟ್ ಮೇಲೆ. ಓಕೆ, ಈಗ ನೋಡಿ
ಉಲ್ಲನ್ನಿಗೆ ನಾನು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಇದನ್ನು ಪೋಣಿಸ್ಕೊಂಡು ಈಗ ನೆಕ್ಸ್ಟ್ ಒಂದು ಕ್ಯಾಪನ್ನು ಹಾಕ್ಕೊಳ್ಳಿ. ಕ್ಯಾಪನ್ನು ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಮಣಿಯನ್ನು ಹಾಕ್ಕೊಳ್ಳಿ. ನಾನು ಆ್ಯಕ್ಚುಲಿ 2 ಹಾಕ್ಬಿಟ್ಟು ಟೆಸ್ಟ್ ಮಾಡಿ ನೋಡಿದ್ದೀನಿ, ಯಾಕೋ ನನಗೆ ಆಡ್ ಅನ್ನಿಸ್ತು. 1 ಮಣಿ ಅಷ್ಟೇ ಹಾಕ್ಕೊಳ್ತೀನಿ ನಾನು. ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದರೂ ಮಣಿನ ಹಾಕ್ಕೊಳ್ಳಿ. ನಿಮ್ಮ ಮನೆಗೆ ಮಾಡ್ಕೊಳ್ಳುವಾಗ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ. ರಿಟರ್ನ್ ಗಿಫ್ಟಿಗೆ ಅಷ್ಟೊಂದು ಗ್ರ್ಯಾಂಡ್ ಏನು ಬೇಡ. ಕೆಲವ್ರು ತುಂಬ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಹೇಳಿದಾಗ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ. ಓಕೆ, ನೋಡಿ ಈಗ ಇಟ್ಕೊಳ್ತೀನಿ. 2 ಚೆನ್ನಾಗಿ ಕಾಣುತ್ತೆ, ಯಾಕೋ ನನಗೆ ಬೇಡ ಒಂದೇ ಹಾಕೋಣ ಅನ್ನಿಸ್ತು. ಮತ್ತು ವೆಯ್ಟ್ ನಿಲ್ಲತ್ತೋಲ್ಲ, ಯಾಕೆಂದರೆ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ನಾವು ಗೋಡೆಗೋ ಅಥವಾ ಬಾಗಿಲಿಗೋ ಹಾಕಿದಾಗ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಒಂದೇ ಮಣಿ ಹಾಕ್ಕೊಂಡಿದ್ದೀನಿ, ಒಂದು ಕ್ಯಾಪ್ ಹಾಕ್ಕೊಂಡಿದ್ದೀನಿ, ಒಂದು ಲಡ್ಕನ್ ಹಾಕ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡ್ಕೋಬೇಕೀಗ ದಾರನ. ಗೊತ್ತಾಯ್ತಾ? ಈ ಥರ ಸೆಟ್ ಮಾಡಿಕೊಂಡು ದಾರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಗಂಟು ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಅದು ಸರಿಬಾರ್ದು ಅಂತ ಒಂದು ಜಸ್ಟ್ ಗಂಟು ಹಾಕ್ಕೊಳ್ತೀನಿ. ಈಗ ಇದನ್ನು ಒಂದು ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಕ್ಲಾತನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಈಗ ಸೆಂಟರ್ಗೆ ಗಮ್ ಹಚ್ಚಿ ಫಸ್ಟ್ ಕಟ್ಟಿಂಗ್ ಮಾಡ್ಕೋಬೇಕಿತ್ತು, ನಾನು ಅಲ್ಲೋ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ಈಗ ಫಸ್ಟು ಇಟ್ಟು ನೋಡ್ಕೊಳ್ತಾ ಇದ್ದೆ, ಮತ್ತು ನೆನಪಾಯಿತು, ಇದು ಕಟ್ಟಿಂಗ್ ಮಾಡ್ಕೊಂಡಿಲ್ಲಲ್ಲ ಅಂತ. ಈಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ದಡ್ಡಿ ನಾನು ನೋಡಿ. ಇವಾಗ ಆಯ್ತಲ್ವಾ, ಕಟ್ಟಿಂಗ್ ಮಾಡಾಯಿತು. ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಟ್ರಾನ್ಸ್ಫರೆನ್ಸ್ ಶೀಟು ಏನು ಗೊತ್ತಾಗಲ್ಲ, ಬಟ್ ಆದರೂ ಫಿನಿಷಿಂಗ್ ಕೊಡಿ, ಫಿನಿಷಿಂಗ್ ಕೊಡಬೇಕು. ಆರ್ಟ್ ಯಾವಾಗಲೂ ಫಿನಿಷಿಂಗ್ ಕೊಟ್ರೇ ಆ ಆರ್ಟಿಗೆ ಒಂದು ವ್ಯಾಲ್ಯೂ ಬರೋದು. ಓಕೆ, ಈಗ ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ಈಗ ಸೆಂಟರ್ ಗಮ್ಮನ್ನು ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದಮೇಲೆ ಹಚ್ಕೋಬೇಕು, ಯಾಕೆಂದರೆ ಇಲ್ಲಾಂದರೆ ಸ್ಪ್ರೆಡ್ ಆಗಿಬಿಡುತ್ತೆ ಇದು ಗಮ್ಮು. ಇದು ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ನೀಟಾಗಿ ಸ್ಟಿಕ್ ಆಗಿಬಿಡುತ್ತೆ ಅದು. ಈಗ ಇದನ್ನು ಜಸ್ಟ್ ನೀಟಾಗಿ ಹಚ್ಕೋಬೇಕು. ನೀಟಾಗಿ ಹಚ್ಕೊಂಡಾದ್ಮೇಲೆ ಈಗ ಮತ್ತೆ ಸ್ವಲ್ಪ ಈ ಗಮ್ಮನ್ನು, ಟ್ರಾನ್ಸ್ಪರೆಂಟ್ ಗಮ್ಮನ್ನು ಅದರ ಮೇಲೆ ಅಪ್ಲೈ ಮಾಡಿ, ಯಾಕೆಂದರೆ ಅದು ಬಿಚ್ಚಬಾರ್ದು, ನೀಟಾಗಿ ಕುತ್ಕೋಬೇಕು ಅಂತ ಅಷ್ಟೇ. ಏನು ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ಲ ಇದನ್ನು ಈಗ ಅಂದರೆ ಅದರ ಮೇಲೆ ಅಂಟಿಸ್ಕೋಬೇಕು, ಅಂದರೆ ಸಪೋರ್ಟಿಗೆ. ಇದೊಂದು ಸಪೋರ್ಟಿಗೆ ಬೇಕಲ್ವ, ಅಕಸ್ಮಾತಲ್ಲಿ ಬಿದ್ದು ಹೋಗ್ಬೋದು ಅನ್ನೋಕ್ಕೋಸ್ಕರ ಇದೊಂದು ಹಚ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಚ್ಕೊಳ್ಳದೆ ಇದ್ರೂ ಆಗತ್ತೆ, ಯಾಕೆಂದರೆ ಇದ್ರ ಮೇಲೆ ಮತ್ತೆ ನಾನು OHP ಶೀಟನ್ನು ಹಚ್ಕೊಳ್ತೀನಿ. ಬಟ್ ನಂಗೆ ಎಲ್ಲಿ ಬಿದ್ದೋಗುತ್ತೋ ಅಂದ್ಬಿಟ್ಟು ನಾನು ಒಂದು ಸೇಫ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದೀನಿ. ನೀವು ಹಚ್ಕೊಳ್ಳದೆ ಇದ್ರೂ ನಡೆಯುತ್ತೆ, ಬಟ್ ಗಮ್ ಥ್ರೆಡ್ ಕ್ಲೀನಾಗಿ ಅಂಟಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ ನೀವು. ಓಕೆನಾ? ಈಗ ನೋಡಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡೆಲ್ಲ ಡ್ರೈ ಆಯಿತು, ಯಾಕೆಂದರೆ ಇಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕ್ತೀವಿ ಅಂತ ನಾನು ಈ ಥರ ಹಚ್ಕೊಂಡ್ಬಿಟ್ಟೆ. ಹಚ್ಕೊಳ್ಳದೆ ಇದ್ರೂ ಆಗ್ತಿತ್ತು. ಈಗ ಇದ್ರ ಮೇಲೆ ನಾನು ಯಾಕೆ ಟ್ರಾನ್ಸ್ಪರೆಂಟ್ ಶೀಟ್ ಮತ್ತೆ ಹಚ್ಕೊಳ್ತೀನಿ ಅಂದರೆ, ಇದನ್ನು ಹಚ್ಕೊಂಡು ಕೀಳೋವಾಗ ಈ ಬಟ್ಟೆ ಎಲ್ಲಿ ಕಿತ್ತು ಬಂದುಬಿಡುತ್ತೋ ಅಂದ್ಬಿಟ್ಟು ನಾನು ಇದು ನೋಡಿ ತೆಗಿತೀನಲ್ಲ, ನನಗೆ ಎದುರಿಗೆ ಎಲ್ಲಿ ಬಟ್ಟೆ ಬಂದುಬಿಡುತ್ತೋ ಅಂದ್ಬಿಟ್ಟು ನಾನು ಮತ್ತೆ ಒಂದು OHP ಶೀಟನ್ನು ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಅಂಟಿಸ್ಕೊಳ್ತೀನಿ. ಈಗ ನೋಡಿ ತೋರಿಸ್ತೀನಿ. ಈಗ ನೀವು ಇದು ಥ್ರೆಡ್ ನಿಮ್ಗೆ ಇಷ್ಟ ಇದ್ದರೆ ಥ್ರೆಡ್ ಮೇಲೆ ಕ್ಲಾತ್ ನಿಮ್ಗೆ ಇಷ್ಟ ಇದ್ದರೆ ಹಚ್ಕೊಳ್ಳಿ, ಇಲ್ಲಾಂದರೆ ಬೇಡ, ಯಾಕಂದರೆ ಗಮ್ ಸ್ಟಿಫಾಗಿ ಕೂತ್ರೆ ಏನು ಅವಶ್ಯಕತೆ ಇಲ್ಲ. ಈಗ ಒಂದು OHP ಶೀಟನ್ನು ಮತ್ತೆ ಹೇಗಿದ್ರು ರೆಡಿ ಇತ್ತಲ್ಲ, ಡ್ರಾಯಿಂಗ್ ರೆಡಿ ಇತ್ತಲ್ಲ, ಅದು ಸೇಮ್ ಪೀಸು, ಅದು ಟ್ರಾನ್ಸ್ಪರೆಂಟ್ ಇರುತ್ತಲ್ವ OHP ಶೀಟ್, ಮತ್ತೆ ಅದ್ರ ಮೇಲೇ ಇಟ್ಕೊಂಡ್ಬಿಟ್ಟು ನಾನೀಗ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಈ ಕಟ್ಟಿಂಗ್ ಮಾಡೋದಕ್ಕೆ ಮಾರ್ಕ್ ಹಾಕ್ಕೋಬೇಕಲ್ವ, ಪೆನ್ನಲ್ಲಿ ನೀವು ಮಾರ್ಕರ್ ಪೆನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈಸಿಯಾಗಿ ಹೇಗೆ ಮಾರ್ಕ್ ಹಾಕ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ಸ್ಮಾಲ್ ಸಿಸರ್ ತೊಗೊಳ್ಳಿ, ಕತ್ತರಿನ ತೊಗೊಳ್ಳಿ ಸ್ಮಾಲು, ಅದು ಇಲ್ಲಾಂದರೆ ದಪ್ಪನೆಯ ಸೂಜಿ ತೊಗೊಳ್ಳಿ. ಆ ಸೂಜಿ ಬ್ಯಾಕ್ ಸೈಡಿಂದ ಇದು ಮಾಡ್ಕೊಳ್ತಾ ಬರಬೇಕು ನೀವು, ಮುಂಭಾಗಲ್ಲ. ಹಾಗೆಯೇ ಒಂದು ಪೆನ್ ಇದ್ದರೆ, ಬರೀದೇ ಇರೋ ಪೆನ್ ತೊಗೊಳ್ಳಿ, ಬರೆಯೋ ಪೆನ್ನನ್ನು ತೊಗೋಬೇಡಿ, ಅದರ ಮೇಲೆಲ್ಲ ಸುಮ್ಮನೆ ಮತ್ತೆ ರಾಡಿ ಆಗಿಬಿಡುತ್ತದು.
ಅದು ತೊಗೊಳ್ಳಿ. ನಾನು ಈ ಸಿಸರಿಂದ ಅಲ್ಲೇ ಜಸ್ಟ್ ಒಂದು ಔಟರ್ ಲೈನ್ ಹಾಕ್ಕೊಳ್ಬಿಡ್ತೀನಿ. ಸಣ್ಣ ಸಿಸರ್ ತೊಗೊಂಡು ಈಗ ನೋಡಿ ಅದು ಔಟರ್ ಲೈನ್ ಬಿದ್ದಿರುತ್ತೆ, ನೀಟಾಗಿ ಸ್ವಲ್ಪ ಒತ್ತಿ ಮಾಡ್ಕೋಬೇಕು. ಈಗ ಕಾಣಿಸ್ತಾ ಇದೆ ನೋಡಿ ಔಟರ್ ಲೈನೆಲ್ಲ ಅದ್ರ ಮೇಲೆ ಬಿದ್ದಿದೆ ಅಲ್ವಾ, ಹೀಗೆ ಮಾಡ್ಕೊಳ್ತೀನಿ ನಾನು ಪ್ಲ್ಯಾನ್. ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಔಟರ್ ಲೈನ್. ಇದನ್ನು ಈಗ ಕತ್ತರಿಯಿಂದ ಕಟ್ ಮಾಡಿ ಆದಷ್ಟು ಒಳಗಡೆನೇ ಕಟ್ಟಿಂಗ್ ಮಾಡ್ಕೊಳ್ಳಿ, ಹೊರಮುಖ ಕಟ್ಟಿಂಗ್ ಮಾಡ್ಕೋಬೇಡಿ, ಆದಷ್ಟು ಒಳಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಕಾಣಿಸುತ್ತೆ. ಅದರೊಳಗಡೆ ನೀಟಾಗಿ ಹಚ್ಕೊಂಡ್ರೆ ನೀಟಾಗುತ್ತೆ. ಇಲ್ಲಾಂದ್ರೆ ಮತ್ತೆ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇರಬೇಕು ನೀವು. ಈಗ ಇಟ್ಟು ತೋರಿಸ್ತೀನಿ ನೋಡಿ, ಇದರೊಳಗಡೆ ಎಷ್ಟು ನೀಟಾಗಿ ಕವರ್ ಆಗುತ್ತದು. ಫಸ್ಟ್ ಗಮ್ ಹಚ್ಕೋಬೇಕು. ಆರ್ಟ್ ವರ್ಕ್ ನೀಟ್ ಆ್ಯಂಡ್ ಕ್ಲೀನಾಗೆ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಸ್ಟಮರ್ ಆಗಿರ್ಬೋದು, ಶಾಪ್ಗಳಲ್ಲಾಗಿರ್ಬೋದು, ನೀವು ಇದನ್ನು ತೊಗೊಂಡೋಗಿ ಒಂದು ಪ್ಯಾಕ್ ಮಾಡಿಬಿಟ್ಟು ಅಂದರೆ ತೋರಿಸ್ತೀನಿ, ಒಂದು ಪ್ಯಾಕಿಂಗ್ ಮಾಡಿಬಿಟ್ಟು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಈ ಒಂದು ರೀತಿ ಡಿಫ್ರೆಂಟ್ ಆರ್ಟ್ಗಳನ್ನು ಕೊಟ್ಟರೆ ಅವ್ರು ಖಂಡಿತವಾಗ್ಲೂ ತೊಗೊಳ್ತಾರೆ. ರೇಟ್ ನಿಮ್ಮ ಶ್ರಮದ ಮೇಲಿರಲಿ, ಅದು ನಿಮಗೆ ನಿಮ್ಮ ಪರ್ಸ್ನಲ್ ಅದು. ಓಕೆ, ಈಗ ನೋಡಿ ಆದಷ್ಟು ಒಳಗಡೆನೇ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಇದು ನೀಟಾಗಿ ಎಷ್ಟು ಕ್ಲೀನಾಗಿ ಅಲ್ಲೇ ಈಗ ಮತ್ತೆ ಹೊರಗೆ ಕಾಸಿಂದ ಹೊರಗೆ ಬಂದರೆ ಮತ್ತೆ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೀವು, ಮತ್ತೆ ಆರ್ಟ್ ಹಾಳಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಒಳ ಮುಖನೇ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಕ್ಲೀನಾಗಿ ಸ್ಟಿಫಾಗಿ ಕುತ್ಕೊಳ್ತು. ಈಗ ನೋಡಿ ಫುಲ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಹೇಗೆ ಡೆಕೋರೇಷನ್ ಮಾಡೋದು ಅಂತಲೂ ತೋರಿಸ್ತೀನಿ. ಈ ರೀತಿ ಒಂದು ರಿಟರ್ನ್ ಗಿಫ್ಟ್ ಆರ್ಟ್ ರೆಡಿ ಆಯಿತು. ಈಗ ಒಂದು ಬೇಸ್ ಮೇಲೆ ಸುತ್ತಲೂ ನಾನು ಫ್ಲವರ್ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಸುಮ್ಮನೆ ಜಸ್ಟ್ ರಂಗೋಲಿ ಥರ. ಇದು ಮುಂದೆ ರಂಗೋಲಿ ಅಂದರೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ಇದನ್ನು ಜಸ್ಟ್ ಸುಮ್ಮನೆ ಇಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಈ ಬೇಸ್ ಸುತ್ತಲೂ ನೀವು ಹೂವಿನ ಹಾರನ ಕಟ್ಕೊಂಡು ಹತ್ತಿರ ಕಟ್ಕೊಂಡಿಟ್ರೂ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮ್ಮ ದೇವ್ರ ಕೋಣೆ, ಹಾಲಲ್ಲಿ, ವರಂಡ ಎಲ್ಲದೂ ಡೆಕೋರೇಷನ್ ಮಾಡ್ಕೊಳ್ಬೋದು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಈ ಪುಟ್ಟ ಆರ್ಟನ್ನ ಈ ರೀತಿ ಡೆಕೋರೇಷನ್ ಮಾಡಿದರೆ ಇದು ರಂಗೋಲಿಯಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಈ ಬ್ಯಾಕ್ ಸೈಡಲ್ಲಿ ನಾವು ಈ ರೀತಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ಕೊಟ್ಟಿರ್ತೀವಿ. ಇದನ್ನು ಡೋರಿಗೆ ಫಿಕ್ಸ್ ಮಾಡಿದ ಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನೋಡಿ. ಜಸ್ಟ್ ಇದನ್ನು ಹೀಗೆ ಇಟ್ಕೊಂಡು ಪ್ರೆಸ್ ಮಾಡಿದರೆ ಆಯಿತು ಅಷ್ಟೇ. ಈಗ ನೋಡಿ ಈ ಆರ್ಟ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದೇ ಆರ್ಟನ್ನು ನಾವು ಒಂದು ಕವರ್ಗಳು ಬರುತ್ತೆ, ಅದರಲ್ಲಿ ನೀವು ಪ್ಯಾಕಿಂಗ್ ಮಾಡಿಬಿಟ್ಟು ಅಂಗಡಿಗಳಿಗೆ ಅಥವಾ ನೀವು ರಿಟರ್ನ್ ಗಿಫ್ಟ್ ಅಂದರೆ ಫ್ರೆಂಡ್ಸ್ಗಳಿಗೆ ಕೊಡಬೇಕಲ್ವಾ, ಹಾಗೆ ಕೊಡಲಿಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಈ ರೀತಿ ಕವರ್ ಒಳಗಡೆ ಸೇಫ್ಟಿಯಾಗಿ ಹಾಕಿಬಿಟ್ಟು ಒಂದು ಟೇಪ್ ಹಚ್ಬಿಟ್ಟು, ಅಂದರೆ ಅದು ಬೀಳಬಾರ್ದಲ್ಲ, ಸ್ಟಾಪ್ಲರ್ ಮಾಡಿ, ಇಲ್ಲಾಂದರೆ ಟಿಕ್ಸೋ ಟೇಪ್ ಹಚ್ಕೊಳ್ಳಿ. ಹೀಗೆ ಮಾಡಿಬಿಟ್ಟು ನೀವು ಶಾಪ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಇದನ್ನು ರಿಟರ್ನ್ ಗಿಫ್ಟಾಗಿ ಕೊಟ್ಟರೆ ಅವರು ಕೂಡ ಖುಷಿಯಿಂದ ತಗೊಳ್ತಾರೆ. ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಬಂದಿದೆ ಅಲ್ವಾ. ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ಹಣವನ್ನು ಸಂಪಾದನೆ ಮಾಡಿ ಅಂತ ಕೇಳ್ಕೊತೀನಿ. ಈ ರಿಟರ್ನ್ ಗಿಫ್ಟ್ ಆರ್ಟ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಓಕೆ, ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು.